ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ಬೆಳಗಿನ ಶುಭೋದಯ ಎಲ್ಲರಿಗೂ. ಇವತ್ತಿನ ವ್ಲಾಗು 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. 7 ಗಂಟೆ ಇನ್ನೂ ಬಿಸಿಲು ಬಂದಿಲ್ಲ ನೋಡಿ ಫ್ರೆಂಡ್ಸ್. ಇಲ್ಲೇ ನಿಂತ್ಕೊಂಡಿದ್ದೀನಿ. 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ವ್ಲಾಗು. ಏನೇನೆಲ್ಲ ನಡೆಯುತ್ತೆ ಅಂತ ಬನ್ನಿ ನೋಡೋಣ. ಹಾಗೆ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಬನ್ನಿ ಇವಾಗ ಬೆಳಗ್ಗೆ ಇವತ್ತು ಕಸ ಏನು ಹೊಡೆದಿಲ್ಲ ಫ್ರೆಂಡ್ಸು. ಓನ್ಲಿ ಡೈರೆಕ್ಟ್ ಎದ್ದುಬಿಟ್ಟು ಅಡುಗೆ ಮಾಡಿದ್ದೀನಿ. ಅಡುಗೆ ಮಾಡಿ ಹಸ್ಬೆಂಡ್ ಹೋದರು. ಇವಾಗ ಕೆಲಸ ಮಾಡ್ಕೊತಾ ಇದ್ದೀನಿ. ಬನ್ನಿ ದಿನಚರಿಯಲ್ಲಿ ಏನೇನೆಲ್ಲ ನಡೆಯುತ್ತೆ ನೋಡೋಣ. ಇಲ್ಲಿಂದ ಕಸ ಅಂದರೆ ಡ್ರೈ ಫ್ರೂಟು ಈ ಕಡೆ ಸೈಡಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ನೀವು ಎಲ್ಲಿಟ್ಟಿದ್ದೀನಿ ಅಂತ ನೀವು ಇಮೇಜ್ ಮಾಡ್ಕೋಬಹುದು. ಇಲ್ಲಿ ಸೈಡಿಗೆ ಇಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಕಸ ಹೊಡಿತಾ ಇದ್ದೀನಿ. ಜಸ್ಟ್ ಇವಾಗ ಕಸ ಹೊಡಿತಾ ಇದ್ದೀನಿ ನೋಡಿ. ಮಧ್ಯದಲ್ಲೇ ನಾನು ಮಾತಾಡಿದ್ದು ನಿಂತ್ಕೊಂಡು ಬಿಡ್ತು ಅಂದರೆ ನನಗೆ ಇಲ್ಲಿ ಪಕ್ಕದವರು ಅವಾಗವಾಗ ಸಾಂಗ್ ಹಚ್ತಾರೆ ಫ್ರೆಂಡ್ಸ್. ಏನು ಮಾಡಬೇಕು ಏನು ಮಾಡ್ಲಿಕ್ಕೆ ಬರೋಲ್ಲ. ಹಾಗಾಗಿ ಮ್ಯೂಟ್ ಮಾಡಿಬಿಟ್ಟೆ. ಎಲ್ಲಿವರೆಗೂ ಸೌಂಡ್ ಇತ್ತು ಅಲ್ಲಿವರೆಗೂ ನನ್ನ ವಾಯ್ಸ್ ಇಟ್ಕೊಂಡ್ಬಿಟ್ಟು ನಾನು ಕೆಲಸ ಮಾಡಿದೆ. ಅಲ್ಲಿ ಹೊರಗಡೆ ಸೌಂಡ್ ಹಚ್ಚಿದ್ರೆ ಬೆಳಗ್ಗೆ ಅಂದರೆ ದೇವ್ರ ಸಾಂಗ್ ಆಗಲಿ ಅದು ಈ ಥರ ಹಚ್ತಾ ಇರ್ತಾರೆ ಫ್ರೆಂಡ್ಸ್. ಅಕ್ಕಪಕ್ಕದವರು ಏನು ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ಬೇಜಾರು ಮಾಡ್ಕೊಬಿಡಿ ಫ್ರೆಂಡ್ಸ್. ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ಇವಾಗ ಕೆಲಸ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಲೇಟಾಗಿ ಕಸ ಹೊಡಿತಾ ಇದ್ದೀನಿ. ಅಂದರೆ ನಾನು 7 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಡೈಲಿ ನಾನು 4 ಗಂಟೆಗೆ ಹೇಳೋದಲ್ಲ, 4 ಗಂಟೆಗೆ ಎದ್ದಾಗಲೇ ಅವಾಗೇ ಕಸ ಕಡ್ಡಿ ಹೊಡೆದ್ಬಿಟ್ಟು ಅಡುಗೆ ಮಾಡ್ತೀನಿ. ಇವತ್ತು ಆಗಿಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಅಡುಗೆ ಎಲ್ಲ ಮಾಡಾದ್ಮೇಲೆ ಮನೆ ಕಸ ಹೊಡಿತಾ ಇದ್ದೀನಿ. ಏನು ಮಾಡಲಿಕ್ಕಾಗಲ್ಲ ಫ್ರೆಂಡ್ಸ್. ರೂಮ್ ಒಂದೇ ಅಲ್ವಾ, 2 ರೂಮ್ ಇದ್ದರೆ ಸ್ವಲ್ಪ ಬೇರೆ ಇರ್ತಿತ್ತು. ಹಾಗಾಗಿ ಸ್ವಲ್ಪ ನನಗೂ ಲೇಟ್ ಆಯಿತು. ಇವರಿಗೆಲ್ಲ ಬಿಟ್ಟು ಬರಬೇಕು ಫ್ರೆಂಡ್ಸ್. ಇವತ್ತು ತುಂಬ ಕೆಲಸ ಇದೆ. ಏನೇನೆಲ್ಲ ನಡೆಯುತ್ತೆ ದಿನಚರಿಯಲ್ಲಿ ಪ್ರತಿಯೊಂದು ನೋಡಿ ನನಗೆ ಸಪೋರ್ಟ್ ಮಾಡಿ. ಏನಾದರೂ ಮಿಸ್ಟೇಕ್ ಅಂತ ನಿಮ್ಗೆ ಅನ್ನಿಸಿದ್ರೆ ನನಗೆ ಕಮೆಂಟ್ ಮೂಲಕ ಈ ಥರ ಬೇಡ ಈ ಥರ ಮಾಡಿ ಅಂತ ನೀವು ನನಗೆ ಸಜೆಷನು ಕೊಡಬಹುದು ಫ್ರೆಂಡ್ಸ್. ಏನಕ್ಕಂದರೆ ಸ್ವಲ್ಪ ದಿನವಿಡೀ ವ್ಲಾಗಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತಲ್ಲ. ಪ್ರತಿಯೊಂದು ಶೇರ್ ಮಾಡಲಿಕ್ಕೆ ನಿಮಗೇನು ಅಂತ ನೀವು ಅನ್ಕೋಬೋದು. ಆದರೆ ಕಷ್ಟ ಫ್ರೆಂಡ್ಸ್ ವ್ಲಾಗ್ ಮಾಡಬೇಕಂದ್ರೆ. ಏನಕ್ಕಂದರೆ ಕೆಲವೊಬ್ರಿಗೆ ಒಂದು ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಒಂದು ಇಷ್ಟ ಆಗೋಲ್ಲ. ಹಾಗಾಗಿ ಸ್ವಲ್ಪ ಕಷ್ಟನೇ. ಇಷ್ಟ ಪ್ರಕಾರ ಮಾಡಬೇಕಂದ್ರೆ ಅದು ಕಮೆಂಟ್ ನೀವು ಹಾಕಬೇಕು. ಕಮೆಂಟ್ ಮೂಲಕ ನೀವು ಯಾವ ಥರ ಕಮೆಂಟ್ ಈ ಥರ ಬೇಡ ಈ ಥರ ಬೇಡ ಅಂತ ನೀವು ಅಂದ್ಕೊಂಡ್ರೆ ನಾನು ಆ ಥರ ವ್ಲಾಗ್ ಸ್ಟಾರ್ಟ್ ಮಾಡ್ಬೋದು. ಏನಕ್ಕಂದರೆ ನಿಮ್ಮೆಲ್ಲರಿಗೆ ಇಷ್ಟ ಆದರೆ ನಾವು ಮುಂದುವರಿಬೋದು ಫ್ರೆಂಡ್ಸ್. ಏನಕ್ಕಂದರೆ ನಿಮ್ಮ ಇಷ್ಟದ ಮೂಲಕ ನಾವು ವ್ಲಾಗ್ ಮಾಡಿದ್ರೆ ಸ್ವಲ್ಪ ಸರಿ ಹೋಗುತ್ತೆ. ನೀವೇನೋ ಅಂತ ನೀವು ಅಂದ್ಕೊಂಡ್ರೆ ಅದು ಸೆಟ್ ಆಗೋಲ್ಲ ಫ್ರೆಂಡ್ಸ್. ಹಾಗಾಗಿ ನಿಮಗೆ ಏನಾದರೂ ರಾಂಗ್ ಅಂತ ಅನ್ನಿಸಿದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು ಫ್ರೆಂಡ್ಸ್. ಇವಾಗ ಮಕ್ಕಳು ರೆಡಿ ಆಗಿಲ್ಲ ಫ್ರೆಂಡ್ಸ್. ಒಬ್ಬೊಬ್ಬರಾಗಿ ಬ್ರಷ್ ಮಾಡ್ಕೊತಾ ಇದ್ದಾರೆ. ಇವಾಗಲೇ ಎದ್ದಿದ್ದಾನೆ ಮಗ. ನಾನು ಎಲ್ಲ ಹಾಸಿಗೆ ಎಲ್ಲ ತೆಗೆದು ಮಂಚದ ಮೇಲೆಲ್ಲ ಕಸ ಎಲ್ಲ ಜಾಡಿಸ್ಬಿಟ್ಟು ಕಸ ಹೊಡೆದಿದ್ದೀನಿ. ಇವಾಗ ಪಾತ್ರೆ ಎಲ್ಲ ಹಾಗೆ ಇದೆ. ಇವತ್ತು ಸ್ವಲ್ಪ ಲೇಟೇ ಆಗುತ್ತೆ ಫ್ರೆಂಡ್ಸ್ ನನಗೆ. ಕೆಲಸ ಎಲ್ಲ ಬಟ್ಟೆ ಎಲ್ಲ ಒಗೆಯೋದು ಅದೆಲ್ಲ ಲೇಟೇ ಆಗುತ್ತೆ. ಬನ್ನಿ ಇವಾಗ ಮುಂದಿನದು ಏನೇನು ನಡೆಯುತ್ತೆ. ಇವಾಗ ಮಗಳು ಆಲ್ರೆಡಿ ಬ್ರಷ್ ಮಾಡ್ಕೊಂಡು ಕುಂತಿದ್ದಾಳೆ. ಮಗ ಇನ್ನೂ ಬ್ರಷ್ ಮಾಡ್ಕೋಬೇಕು. ಇವಾಗ ಟೈಮ್ ಬಂದುಬಿಟ್ಟು ಹೇಳಿದ್ದೀನಲ್ಲ ಫ್ರೆಂಡ್ಸ್, 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಅವರಿಗೆಲ್ಲ ಬಿಡೋವರೆಗೂ ಸ್ವಲ್ಪ ಲೇಟೇ ಆಗುತ್ತೆ ಫ್ರೆಂಡ್ಸ್. ಇನ್ನೂ ಕೈಯಲ್ಲಿ ಬ್ರಷ್ ಇದೆ ನೋಡಿ ಅವನ ಕೈಯಲ್ಲಿ. ಇನ್ನು ಅವನ್ನ ಸ್ವಲ್ಪ ಸ್ಲೋಲಿನೇ ಫ್ರೆಂಡ್ಸ್. ಆರಾಮಾಗಿ ಎದ್ಬಿಟ್ಟು ಒಂದು ಮಾತು ಹೇಳಿದ್ರೆ ಸ್ವಲ್ಪ ಎರಡು ಸಲ ಹೇಳಬೇಕು. ಆ ಥರ ಇದ್ದಾನೆ ಅವನು. ಹಾಗಾಗಿ ಸ್ವಲ್ಪ ಸ್ಲೋಲಿನೇ ಇದ್ದಾನೆ. ಅವನಿಗೋಸ್ಕರ ಸ್ವಲ್ಪ ಸ್ಕೂಲಿಗೆ ಹೋಗ್ತಾನೆ ಇರಬೇಕು ನಾವು. ಇವಾಗ ಅವರಿಗೆಲ್ಲ ಸ್ಕೂಲಿಗೆಲ್ಲ ಬಿಟ್ಟಾದಮೇಲೆ ಮತ್ತೆ ಜಾಯಿನ್ ಆಗ್ತೀನಿ ಫ್ರೆಂಡ್ಸ್. ನಿಮಗೆ ಸಿಗ್ತೀನಿ ನಾನು ನೋಡಿ ಫ್ರೆಂಡ್ಸ್. ಇವಾಗ ಜಸ್ಟ್ ಮಕ್ಕಳಿಗೆಲ್ಲ ಬಿಟ್ಟು ಬಂದೆ. ಸ್ನಾನ ಎಲ್ಲ ಮಾಡಿಸಿ ನಂದು ಸ್ನಾನ ಆಯಿತು. ಇವಾಗ ಬಟ್ಟೆ ಒಗೆಯೋದು ಎಲ್ಲ ಇದೆ ಫ್ರೆಂಡ್ಸ್. ಇವಾಗ ವ್ಲಾಗಲ್ಲಿ ನಾನು 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಲ್ಲ, 7 ಗಂಟೆದ್ದು ವ್ಲಾಗ್ ಆದಮೇಲೆ ಮಕ್ಕಳು ಆವಾಗ ಹಾಗೆ ಕಂಟಿನ್ಯೂ ಮಾಡೋಣ ಅಂದರೆ ಇಬ್ಬರು ಸೇರಿ ಅದು ಡ್ರೈ ಫ್ರೂಟ್ ಏನು ಮಾಡಿದ್ದಾರೆ ಈ ಥರ ಸ್ವಲ್ಪ ಸ್ಲಿಪ್ ಆಯಿತು ಫ್ರೆಂಡ್ಸ್. ಹಾಗಾಗಿ ಅಲ್ಲಿಗೆ ಸ್ಟಾಪ್ ಆಯ್ತು ಅದು ಬೆಳಗ್ಗೆ ವ್ಲಾಗು.
ಅದಕ್ಕೆ ಮತ್ತೆ ಇವಾಗ ಮಕ್ಕಳೆಲ್ಲ ಹೋದಾದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ದಿನಚರಿ ಏನೆಲ್ಲ ನಡೆಯುತ್ತೆ. ಹಾಗೆ ಬ್ಲಾಗಲ್ಲಿ ಸ್ವಲ್ಪ ಡಿಫ್ರೆಂಟ್ ಮಾಡಬೇಕಂದ್ರೆ ಸ್ವಲ್ಪ ಕನ್ಫ್ಯೂಸಲ್ಲಿದ್ದೀನಿ. ಸ್ವಲ್ಪ ಕಮೆಂಟ್ ಮೂಲಕ ಗೊತ್ತಾಗುತ್ತೆ ನನಗೆ, ಕಮೆಂಟ್ ಮೂಲಕ ತಿಳಿಸಿ. ಮುಂದೆ ಏನೇನೆಲ್ಲ ನಡೆಯುತ್ತೆ ನೋಡೋಣ. ನಿಮ್ಗೆ ಗೊತ್ತಲ್ವಾ, ಫುಲ್ ಸತಾಯಿಸ್ತಾನೆ. ಡ್ರೈ ಫ್ರೂಡು ನಾನು ಎಲ್ಲಾದ್ರೂ ಇಟ್ಟು ವಿಡಿಯೋ ಮಾಡಿದ್ರೆ ಅದಕ್ಕೆ ವಾಲ್ ತಿರುಗಿಸೋದು ಅದೆಲ್ಲ ಮಾಡ್ತಾಯಿದ್ದಾನೆ. ಹಾಗಾಗಿ ನಾನು ಡೋರೆಲ್ಲ ಲಾಕ್ ಮಾಡಿದ್ದೀನಿ. ನೀವು ನೋಡ್ಬೋದು, ಡೋರ್ ಲಾಕ್ ಮಾಡ್ಕೊಂಡು ಕೂತಿದ್ದೀನಿ ನೋಡಿ. ಡೋರ್ ಲಾಕ್ ಮಾಡಿದ್ದೀನಿ. ಫುಲ್ ಕಾಡಿಸ್ತಾ ಇದ್ದಾನೆ ಫ್ರೆಂಡ್ಸ್. ಇದಕ್ಕೆ ನೋಡಿ, ಬೆಳಗ್ಗೆ ಏನಾಯ್ತು ಅಂದರೆ ಒಂಥರ ಈ ಥರ ಇದು ಕಾಣಿಸ್ತಾ ಇದೆ ನೋಡಿ. ಇದಕ್ಕೆ ಏನು ಮಾಡ್ತಾನಂದರೆ, ಅದಕ್ಕೆ ವಾಲ್ ಇರುತ್ತಲ್ಲ ಫ್ರೆಂಡ್ಸ್, ಅದು ಈ ಥರ ಇದು ವಾಲ್ ಇರುತ್ತಲ್ಲ, ಇದು ಕಾಣಿಸ್ತಾ ಇದೆಯಲ್ವ ನಿಮಗೆ? ಇದೇನು ವಾಲ್ ಕಾಣಿಸುತ್ತೆ ನೋಡಿ. ಇದೇನು ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಫುಲ್ ಏನು ಮಾಡ್ತಾನೆ, ಈ ಥರ ತಿರುಗಿಸಿ ಮತ್ತೆ ಟೈಟ್ ಮಾಡೋದು, ತಿರುಗಿಸೋದು. ಇಲ್ಲಾಂದರೆ ಸ್ವಲ್ಪ ಬೇಡ ಅಂದರೆ ಏನು ಮಾಡ್ತಾನೆ, ಈ ಥರ ಇದಕ್ಕೆ ಹೀಗೆ ಮಾಡಲಿ, ಈ ಥರ ಮಾಡಲಿ ಅಂತ ನೋಡ್ತಾನೆ. ಇದಕ್ಕೆ ಈ ಕಡೆ ಈ ಥರ ಮಾಡ್ತಾನೆ. ಹಾಗಾಗಿ ಬೇಡ ಏನು ದೊಡ್ಡವನಿದ್ರೆ ಕೇಳ್ತಾನೆ ಫ್ರೆಂಡ್ಸ್, ಚಿಕ್ಕ ಹುಡುಗ ಅಲ್ವಾ. ಹಾಗಾಗಿ ಡೋರ್ ಲಾಕ್ ಮಾಡ್ಕೊಂಡು ಕುಂತ್ರೆ ಮುಗ್ದೇ ಹೋಗುತ್ತೆ ಅಂತ ಅಂದ್ಬಿಟ್ಟು ಡೋರ್ ಲಾಕ್ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅಂದರೆ ಚಿಕ್ಕ ಮಕ್ಕಳಿಗೂ ಹಿಡಿಲಿಕ್ಕೂ ಆಗೋಲ್ಲ, ಬೈಲಿಕ್ಕೂ ಆಗೋಲ್ಲ, ಏನು ಮಾಡಲಿಕ್ಕೆ ಆಗೋಲ್ಲ ಫ್ರೆಂಡ್ಸ್. ಹಾಗಾಗಿ ಲಾಕ್ ಮಾಡಿಕೊಂಡು ಡ್ರೈ ಫ್ರೂಟಿಂದ ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟು ಇದ್ದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದರಲ್ಲಿ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಇದು ಆಟೋಮೆಟಿಕ್ ಸ್ಲಿಪ್ ಆಗ್ತಾಯಿದೆ. ಅಂದರೆ ವಜ್ಜಾನಿಗೆ ಏನೋ ಗೊತ್ತಿಲ್ಲ, ಬೀಳ್ತಾ ಇದೆ. ನೋಡ್ತೀನಿ ಏನಾಗಿದೆ ಅಂತ ತೋರಿಸ್ಬೇಕು. ಇದು ಏನಾಗಿದ್ದೋ ಗೊತ್ತಿಲ್ಲ, ತೋರಿಸ್ಬೇಕು. ಬನ್ನಿ ಫ್ರೆಂಡ್ಸ್, ಇವಾಗ ಮುಂದೆ ಏನೇನೆಲ್ಲ ನಡೆಯುತ್ತೆ ನೋಡೋಣ. ದಿನಚರಿಯಲ್ಲಿ ಇನ್ನೂ ಕೆಲಸ ಹಾಗೇ ಇದೆ, ಎಲ್ಲ ಕೆಲಸ. ಬಟ್ಟೆ ಒಗಿಬೇಕು, ಪಾತ್ರೆ ಎಲ್ಲ ಇನ್ನೂ ಹಾಗೆ ಇದ್ದಾವೆ ನೋಡಿ ಸಿಂಕಲ್ಲಿ. ಸ್ವಲ್ಪ ತೊಳೆದಿದ್ದೀನಿ. ಅವಳಿಗೆ ಇವತ್ತು ಏನಕ್ಕೆ ಸ್ಕೂಲಿಗೆ ಬಿಡ್ಲಿಕ್ಕೆ ಹೋಗಿದ್ದೀನಿ ಅಂದರೆ, ಇವತ್ತು ನಿನ್ನೆ ಸೆಟಪ್ಸ್ ಮಾಡಿಸಿದಾರಂತೆ ಫ್ರೆಂಡ್ಸ್. ನಿನ್ನೆ ಸ್ವಲ್ಪ ಲೇಟಾಗಿ ಹೋಗಿದ್ದಾಳೆ. ಹಾಗಾಗಿ ಫುಲ್ ಕಾಲು ಎಲ್ಲ ಉತ್ಕೊಂಡು ಬಿಟ್ಟಿದ್ವು. ಆ ಕಾಲೆಲ್ಲ ಉತ್ಕೊಂಡು ಬಿಟ್ಟಿದ್ವಲ್ಲ, ಹಾಗಾಗಿ ಎಷ್ಟು 3rd ಫ್ಲೋರ್ ಮೇಲೆ ಅವಳು ಕ್ಲಾಸ್ ಇರೋದು ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಬ್ಯಾಗ್ ಅದು ಏನಿರುತ್ತಲ್ಲ, ಫುಲ್ಲು ವಜನ್ ಇರುತ್ತೆ ಫ್ರೆಂಡ್ಸ್ ಅದು. ಹಾಗಾಗಿ ಅವಳಿಗೆ ನಾನು ವಜನ್ ತೊಗೊಂಡು ಹೋಗ್ಲಿಕ್ಕೆ ಆಗಲ್ವಲ್ಲ, ಅದಕ್ಕಾಗಿ ನಾನು ತೊಗೊಂಡು ಒಯ್ದು ಅವಳಿಗೆ ಕೂಡಿಸಿ ಬಂದಿದ್ದೀನಿ ಅಷ್ಟೇ. ಅದಕ್ಕೆ ಬಿಟ್ಟರೆ, ಇಲ್ಲಾಂದರೆ ಅವರೇ ಹೋಗ್ತಿದ್ರು. ಇವತ್ತು ಅದೇ ಕಾರಣ, ಸೆಟಪ್ಸ್ ಉಡಿಸಿದ್ರು ನಿನ್ನೆ. ಅಂದರೆ ಸ್ವಲ್ಪ ವಜನ್ ಆಗುತ್ತಲ್ಲ ಅಂದ್ಬಿಟ್ಟು ನಾನೇ ಹೋಗಿ ಕೂಡಿಸಿ ಬಂದಿದ್ದೀನಿ ಅಷ್ಟೇ. ಬನ್ನಿ ಇವಾಗ ದಿನಚರಿ ಏನೆಲ್ಲ ನಡೆಯುತ್ತೆ ಅಂತ ನೋಡೋಣ. ಬೆಳಗ್ಗೆಯಿಂದ ಕೆಲಸ ಎಷ್ಟು ಮಾಡಿದ್ರೂ ಮನೆಯಲ್ಲಿದ್ದರೆ ಕಡಿಯೋದೇ ಇಲ್ಲ ಫ್ರೆಂಡ್ಸ್. ನಿನ್ನೆ ರೇಷನ್ ತಂದ್ಕೊಂಡಿದ್ದೀನಲ್ಲ, ಅಲ್ಲಿಂದ ನಿರ್ಮಾ ಪ್ಯಾಕೆಟು ಒಂದು ಕೆ ಜಿದು ತಂದ್ಕೊಂಡಿದ್ದೆ. ಅದೆಲ್ಲ ಡಬ್ಬಿಯಲ್ಲಿ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಇನ್ನು ಕೆಲಸ ಹಾಗೇ ಇದೆ ಫ್ರೆಂಡ್ಸ್. ಇವಾಗ ಡೈಲಿ ಬ್ಲಾಗ್ ಬರುತ್ತೆ ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಬ್ಲಾಗಲ್ಲಿ ಏನಾದರೂ ಚೇಂಜಸ್ ಇದ್ದರೆ ನನಗೆ ನೀವು ಸ್ವಲ್ಪ ಕಮೆಂಟ್ ಮೂಲಕ ಹೇಳಿದ್ರೆ ಸಾಕು ಫ್ರೆಂಡ್ಸ್. ಸ್ವಲ್ಪ ನನಗೆ ವ್ಲಾಗ್ ಮಾಡಬೇಕು ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದೆ ಸ್ವಲ್ಪ. ನೋಡಿ, ಇದು ಡ್ರೈ ಫ್ರೂಟ್ದು ಇದು ಏನೋ ಇಲ್ಲಿ ಒಂದು ಲಬ್ಬರ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಆ ಲಬ್ಬರು ಎಲ್ಲಿ ಬಿದ್ದುಬಿಟ್ಟಿದೇನೋ ಗೊತ್ತಿಲ್ಲ. ಇದಕ್ಕೋಸ್ಕರ ಆ ಥರ ಆಗ್ತಾಯಿದೆಯೋ ಏನೋ ಗೊತ್ತಿಲ್ಲ ನನಗೆ. ಆದರೆ ಇಲ್ಲೊಂದು ಲಬ್ಬರ್ ಬರುತ್ತೆ, ಇಲ್ಲೊಂದು. ಆ ಲಬ್ಬರ್ ಎಲ್ಲಿ ಬಿದ್ದಿದೆಯೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರನೇ ಆ ಥರ ಆಗ್ತಾಯಿದೆಯೋ ಅನ್ನೋ ಗೊತ್ತಿಲ್ಲ ಫ್ರೆಂಡ್ಸ್. ಹಾಗಾಗಿ ವ್ಲಾಗ್ ಮಾಡಲಿಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಕಷ್ಟ ಆಗ್ತಾಯಿದೆ. ಲಬ್ಬರ್ ನೋಡಬೇಕು, ಶಾಪಲ್ಲಿ ಸಿಕ್ಕರೆ ತಂದು ಹಚ್ಚಿಬಿಟ್ಟು ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಕೈಲಿಂದನೇ ವಿಡಿಯೋ ಆಗಲ್ಲ ಫ್ರೆಂಡ್ಸ್. ಕೆಲಸ ಎಲ್ಲ ಮಾಡುವಾಗ ಕಷ್ಟ ಆಗುತ್ತೆ. ಹಾಗಾಗಿ ಡ್ರೈ ಫ್ರೂಟ್ ಇರಲೇಬೇಕು ಅನ್ನೋದು ನಂದು ಅಷ್ಟೇ. ಒಂದು ಪ್ಯಾಕ್ ಮಾಡಿ ಡಬ್ಬದಲ್ಲಿ ತುಂಬಿಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಫ್ರೆಂಡ್ಸ್, ಬಟ್ಟೆ ಎಲ್ಲ ಒಗಿಲಿಕ್ಕೆ. ಹೊರಗಡೆ ಬಿಸಾಕ್ಬಿಡ್ಬೇಕು. ಬಿಸಿಲು ನೋಡಿ ಫ್ರೆಂಡ್ಸ್, ಹೊರಗಡೆ ಹೆಂಗಿದೆ. ಇವತ್ತು
ಶುಕ್ರವಾರ ಫ್ರೆಂಡ್ಸ್, ಇವತ್ತು ಶುಕ್ರವಾರ ಆದರೆ ನಾನು ಪೂಜೆ ಮಾಡೋಂಗಿಲ್ಲ, ನಿಮ್ಗೆ ಅರ್ಥ ಆಗಿರಬೇಕು. ಶುಕ್ರವಾರ ಹಾಗಾಗಿ ಇವತ್ತು ಪೂಜೆ ಮಾಡೋಂಗಿಲ್ಲ. ಅದಕ್ಕೆ ಹಾಗಾಗಿ ಏನು ಹೊರಗಡೆ ಮನೆಯೆಲ್ಲ ಏನು ಒರೆಸಿಲ್ಲ ನೋಡಿ. ಈ ಥರ ಇವಾಗ ಡೈರೆಕ್ಟಾಗಿ ಇವಾಗ ಇದು ಡೋರ್ ಅಲ್ಲ ಫ್ರೆಂಡ್ಸ್, ಈ ಡೋರ್ ಹತ್ರ ಬಂದರೆ ಡ್ರೈ ಫ್ರೂಟ್ ಇಕ್ತೀನಿ ನಾನು. ಬಂದು ಏನು ಮಾಡ್ತಾನೆ, ಈ ಥರ ತಿರುಗಿಸ್ಲಿ ಹಿಂಗೆ ಈ ಥರ ಒಂಥರ ಅದಕ್ಕೆ ಬಿಸ್ಕಿ ಮಾಡಿಬಿಡ್ತಾನೆ ಫ್ರೆಂಡ್ಸ್. ಅದಕ್ಕಾಗಿ ಆ ಹುಡುಗಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಡೋರ್ ಲಾಕ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಕುಂತ್ರೆ ಮುಗ್ದೇ ಹೋಗುತ್ತೆ ಅಂದ್ಬಿಟ್ಟು ಡೋರ್ ಲಾಕ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಜಾಸ್ತಿ ಆ ಹುಡುಗನಿಗೋಸ್ಕರನೇ ಜಾಸ್ತಿ ಇದಕ್ಕೆ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಏನಾದರೂ ವೀಡಿಯೋ ಮಾಡಬೇಕು, ಬ್ಲಾಗ್ ಮಾಡಬೇಕು ಅಂದ್ರೇ ಇಲ್ಲಿಷ್ಟು ನಿಲ್ಲಿಸ್ಬಿಟ್ಟು ಅದು ಆಟೋಮೆಟಿಕ್ಕೇ ಬೀಳ್ತಾ ಇದೆ ಫ್ರೆಂಡ್ಸ್. ಇದು ಈ ಥರ ಮುಂದಕ್ಕೆ ಈ ಥರ ಬಿದ್ದೋಗಿಬಿಡ್ತಾಯಿದೆ, ಅದೇ ಭಯ ಆಗ್ತಾಯಿದೆ. ಇವಾಗ ಬಟ್ಟೆ ಒಗಿಬೇಕು ಫ್ರೆಂಡ್ಸ್. ಇಷ್ಟು ಪಾತ್ರೆ ಎಲ್ಲ ತಿಕ್ಕಿ ಊಟ ಮಾಡಿ ಹೆಚ್ಚು ಮಾಡಿಕ್ಕೆ ಹೋಗಿದ್ದಾರೆ ನೋಡಿ. ಇಷ್ಟೆಲ್ಲ ತೊಳೆದಿದ್ದೀನಿ, ಇನ್ನೊಂದು ಸ್ವಲ್ಪ ಇದ್ದಾವೆ, ಜಾಸ್ತಿ ಇಲ್ಲ ಫ್ರೆಂಡ್ಸ್. ಇವಾಗ ಇಷ್ಟು ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಒಗಿಬೇಕು. ಬಟ್ಟೆ ಎಲ್ಲ ಒಗೆದ ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು. ಓಕೆ ಫ್ರೆಂಡ್ಸ್, ಟಿಫನ್ ಬಾಕ್ಸ್ ಬಟ್ಟೆ ಎಲ್ಲ ಒಗೆದು ಪಾತ್ರೆ ಎಲ್ಲ ತೊಳೆದು ಟಿಫನ್ ಬಾಕ್ಸ್ ಕೊಟ್ಟು ಬಂದೆ. ಜಸ್ಟ್ ಇವಾಗ ಬಂದೆ ನೋಡಿ. ಪಾತ್ರೆ ಎಲ್ಲ ಸಿಂಕ್ ಖಾಲಿ ಎಲ್ಲ ತೊಳೆದೆ. ಟಿಫನ್ ಬಾಕ್ಸ್ ಕೊಟ್ಟು ಒಂದು ಮೊಸರು ಪ್ಯಾಕೆಟ್ ತಂದಿದ್ದೀನಿ ಕುಡಿಯೋಕೆ ಫ್ರೆಂಡ್ಸ್. ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಾಯಿದೆಯಲ್ಲ. ಬಟ್ಟೆ ಕೂಡ ಒಗೆದಿದ್ದೀನಿ ನೋಡಿ. ಬಟ್ಟೆ ಎಲ್ಲ ಒಗೆಯೋದಾಯಿತು ನೋಡಿ, ಕಾಣಿಸ್ತಾ ಇದೆಯಾ? ಫುಲ್ ಬಟ್ಟೆ ಒಗೆಯೋದಾಯಿತು. ಇವಾಗ ಡೋರ್ ಬಂದ್ ಮಾಡಿ ಊಟ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಜಸ್ಟ್ ಊಟ ಮಾಡೋಕ್ಕೆ ರೈಸ್ ತೊಗೊತಾ ಇದ್ದೀನಿ. ಊಟ ಮಾಡ್ತಾಯಿದ್ದೀನಿ. ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಊಟ ಅಂದರೆ ಮೊಸರು ಮತ್ತು ಮೆಣಸಿನಕಾಯಿ ಖಾರ ಮತ್ತು ಆಲೂ ಸಾಂಬಾರು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಊಟ. ಏನು ಸ್ಪೆಷಲ್ ಅಂತೇನಿಲ್ಲ. ಚಪಾತಿ ಮತ್ತು ಜೋಳದ ರೊಟ್ಟಿ ಏನಕ್ಕೆ ಮಾಡಿಲ್ಲ ಅಂದರೆ ಇಲ್ಲಿ ಗ್ಯಾಸಿಂದು ಫುಲ್ ಸಟೇಜ್ ನಡೆದಿದೆ ಫ್ರೆಂಡ್ಸ್. ಹಾಗಾಗಿ ರೊಟ್ಟಿ ಆಗಲಿ, ಜೋಳದ ರೊಟ್ಟಿ ಆಗಲಿ ಮತ್ತು ಚಪಾತಿ ಮಾಡಿದ್ರೇ ಏನಕ್ಕಂದರೆ ಇನ್ನೂ ಬುಕ್ಕಿಂಗ್ ಮಾಡಿದ್ದೀವಿ, ಆದರೆ ಬರೋಕ್ಕೆ ಇನ್ನೂ 15 ದಿವಸ ಆಗುತ್ತಂತೆ. ಅಲ್ಲಿವರೆಗೂ ಸ್ವಲ್ಪ ಮೇಂಟೈನ್ ಮಾಡಬೇಕಲ್ಲ ಫ್ರೆಂಡ್ಸ್. ಗ್ಯಾಸಲ್ಲೂ ಬೇಗ ಆಗೋಗ್ಬಿಡುತ್ತಂದರೆ ಮತ್ತೆ ಗ್ಯಾಸ್ ಸಿಗ್ತಾಯಿಲ್ಲ. ಹಾಗಾಗಿ ಏನೇ ಇದ್ರೂ ಅನ್ನ ಸಾಂಬಾರು ಅಥವಾ ಅನ್ನ ಪಲ್ಯ ಇದೇ ಥರ ಊಟ ಮಾಡ್ತಾಯಿದ್ದೀವಿ. ಇದೆ ಏನಕ್ಕಂದರೆ ಗ್ಯಾಸ್ ಆಗೋಗ್ಬಿಟ್ರೆ ಮತ್ತೆ ಸಿಗೋದು ಕಷ್ಟ ಫ್ರೆಂಡ್ಸ್. ಅದು ಬರೋವರೆಗೂ ಸ್ವಲ್ಪ ಮೇಂಟೈನ್ ಮಾಡಿ ಅಂದರೆ ಉಳಿಸಿ ಇಕ್ಕಬೇಕು ಅನ್ನೋದು ನಂದು ಅಷ್ಟೇ. ಅದಕ್ಕೆ ಸಾಂಬಾರು ಥರ ಆಲೂ ಮಾಡಿದ್ದೀನಿ, ರೈಸು ಮತ್ತು ಕಲ್ಬತ್ ನೋಡಿದ್ರಲ್ಲ, ಕಲ್ಬತ್ತಲ್ಲಿ ಮೆಣಸಿನ್ಕಾಯಿ ಚಟ್ನಿ ಕುಟ್ಟಿದ್ದೀನಿ ಮತ್ತು ಮೆಣಸಿನ್ಕಾಯಿ ಚಟ್ನಿ ಮತ್ತು ಮೊಸರು. ಇಷ್ಟ ಇದ್ದವರು ಮೊಸರು ಮತ್ತು ಮೆಣಸಿನ್ಕಾಯಿ ಚಟ್ನಿ ಊಟ ಮಾಡ್ಬೋದು. ಇಲ್ಲಾಂದರೆ ಅನ್ನ ಆಲೂ ಸಾಂಬಾರು ಊಟ ಮಾಡ್ಬೋದು. ಅದಕ್ಕೆ ಜೋಳದ ರೊಟ್ಟಿ ಆಗಲಿ ಚಪಾತಿ ಆಗಲಿ ಸ್ವಲ್ಪ ಇವಾಗ 5-6 ದಿವಸ ಆಯಿತು ಮಾಡ್ತಾಯಿಲ್ಲ ಫ್ರೆಂಡ್ಸ್. ಗ್ಯಾಸು ಸಿಗೋದು ತುಂಬ ಕಷ್ಟ ಆಗಿದೆ. ಅದಕ್ಕಾಗಿ ಗ್ಯಾಸ್ ಬಂತು ಅಂದರೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ. ಸಿಗ್ತಾಯಿಲ್ಲ ಫ್ರೆಂಡ್ಸ್. ಬ್ಲ್ಯಾಕಲ್ಲಿ ತಂದ್ಕೊಂಡ್ರೆ, ಇಲ್ಲಿ ಹೈದ್ರಾಬಾದಲ್ಲಿ ತಂದ್ಕೊಂಡ್ರೆ ಇಲ್ಲಿ 1500 ಅಂತೆ ನೋಡಿ ಫ್ರೆಂಡ್ಸ್. 1500ಗೆ ಬ್ಲ್ಯಾಕಲ್ಲಿ ಕೊಡ್ತಾಯಿದ್ದಾರೆ. ಹಾಗಾಗಿ ಅದಕ್ಕೆ ಸುಮ್ಮನೆ ವೇಸ್ಟ್ ಖರ್ಚು ಮಾಡೋದೇನಕ್ಕೆ. ಒಂದು 4-5 ದಿವಸ ನಿಂತರೆ ಬುಕ್ಕಿಂಗ್ ಮಾಡಿರೋದು ಬರುತ್ತೆ. ಬುಕ್ಕಿಂಗ್ ಆಗಿದೆ ಆಲ್ರೆಡಿ, ಬರೋದಿದೆ. ಬಂದಾದಮೇಲೆ ಮತ್ತೆ ರೊಟ್ಟಿ ಚಪಾತಿ ಮತ್ತೆ ನಡೆಯುತ್ತೆ. ಅಲ್ಲಿವರೆಗೂ ಗ್ಯಾಸ್ ಉಳಿಸ್ಕೊಂಡು ಇಟ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಸಿಗೋಲ್ಲ. ಬ್ಲ್ಯಾಕಲ್ಲಿ ಕೂಡ ಅಷ್ಟು ರೇಟ್ ಮಾಡ್ತಾಯಿದ್ದಾರೆ. ಹಾಗಾಗಿ ಸ್ವಲ್ಪ ಅನ್ನ ಸಾಂಬಾರೇ ಜಾಸ್ತಿ ಊಟ ಮಾಡ್ತಾಯಿದ್ವಿ 4 ದಿವಸ. ಬನ್ನಿ ಊಟ ಮಾಡೋಣ. ಅನ್ನ ಸಾಂಬಾರು, ಮೆಣಸಿನ್ಕಾಯಿ ಚಟ್ನಿ ಮತ್ತು ಮೊಸರು. ಬನ್ನಿ ನಾನು ಯಾವ ರೀತಿ ಊಟ ಮಾಡ್ತೀನಿ. ಈ ಕ್ಯಾಪ್ ಇದೆಯಲ್ಲ ಫ್ರೆಂಡ್ಸ್, ಪಕ್ಕದ ಮನೆ ಪಾಪಗೆ ಕೊಡ್ತೀನಿ. ಆಡ್ಕೊಳ್ಳುತ್ತೆ, ಸುಮ್ಮನೆ ವೇಸ್ಟ್ ಬೀಳ್ತಾಯಿದೆ. ಹಾಗಾಗಿ ಕೊಟ್ಟೆ ಫ್ರೆಂಡ್ಸ್. ಕ್ಯಾಪ್ ಸುಮ್ಮನೆ ವೇಸ್ಟ್ ಬೀಳ್ತಾಯಿತ್ತು. ಬರ್ಡೇ ಕ್ಯಾಪ್ ಅದು, ಚಿಕ್ಕ ಪಾಪುಗಳಿದಾವಲ್ವ, ಹಾಗಾಗಿ ಕೊಟ್ಬಿಟ್ಟೆ. ಸುಮ್ಮನೆ ಆಡಿ ಹರಿದು ಬಿಸಾಡ್ಬಿಡ್ತಾರೆ. ಹಾಗಾಗಿ ಕೊಟ್ಬಿಟ್ಟೆ. ಇವಾಗ ನಾನೇನು ಊಟ ಮಾಡ್ತೀನಿ ಅದನ್ನು ಅಂತ ಬನ್ನಿ ತೋರಿಸ್ತೀನಿ. ನಾನು ಊಟ ಮಾಡೋದು ಆಲೂ ಸಾಂಬಾರು ನೋಡಿ.
ಆಲೂ ಸಾಂಬಾರು ಮತ್ತು ಚಟ್ನಿ ಕುಟ್ಟಿದ್ದೀನಿ ಅಂತ ಹೇಳಿದ್ದೀನಲ್ಲ, ಮೆಣಸಿನಕಾಯಿ ಖಾರ ಕುಟ್ಟಿದ್ದೀನಿ, ಮೆಣಸಿನಕಾಯಿ ಖಾರ ಮತ್ತು ಮೊಸರು ಮತ್ತು ರೈಸ್. ಇಷ್ಟೇ ಫ್ರೆಂಡ್ಸ್. ಊಟ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಗ್ಯಾಸ್ ಪ್ರಾಬ್ಲಮಿಂದ ನೋಡಿ ಏನೇನೆಲ್ಲ ಮಾಡಬೇಕು ಅಂತ. ಇಲ್ಲಿ ಏನೋ ಸ್ಯಾಟೇಜ್ ನಡೆದಿದೆ ಫ್ರೆಂಡ್ಸ್. ಎಲ್ಲ ಕಡೆನೇ ಇದೆ ಸ್ಯಾಟೇಜು. ಈ ಕಡೆ ಸ್ವಲ್ಪ ಜಾಸ್ತಿನೇ ಇದೆ ಫ್ರೆಂಡ್ಸ್. ಏನಕ್ಕಂದರೆ ಇಲ್ಲಿ ತುಂಬ ಜನ ಸೇರಿದಾರಲ್ಲ ಹೈದ್ರಾಬಾದಲ್ಲಿ, ಪ್ರತಿಯೊಬ್ಬರಿಗೂ ಸಿಗಬೇಕಂದ್ರೆ ಕಷ್ಟ. ಹಾಗಾಗಿ ಗ್ಯಾಸ್ ಬೇಗ ಬುಕ್ಕಿಂಗ್ ಆಗ್ತಾಯಿಲ್ಲ. ಬುಕ್ಕಿಂಗ್ ಆದ್ರೂ 15-20 ದಿವಸ ಆದಮೇಲೆ ಬರುತ್ತಂತೆ. ಅದಕ್ಕಾಗಿ ಅಲ್ಲಿವರೆಗೂ ಮೇಂಟೈನ್ ಮಾಡಬೇಕಲ್ಲ ಫ್ರೆಂಡ್ಸು. ಆಗೋದ್ರೆ ಇಲ್ಲಿ ಬ್ಲ್ಯಾಕಲ್ಲಿ ನೋಡ್ತಾ ಇದ್ರಲ್ಲ ಅಷ್ಟು ರೇಟು, ಸುಮ್ಮನೆ ವೇಸ್ಟ್ ಕೊಡಬೇಕಲ್ಲ ಫ್ರೆಂಡ್ಸ್ ಅಮೌಂಟು. ಗ್ಯಾಸ್ ಬುಕ್ ಮಾಡಿದ್ರೆ 9 ಅಂದರೆ 950 ಅಂದರೆ 950 ನೋಡಿ. ಇವಾಗ ಬನ್ನಿ ಊಟ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು. ನೋಡಿ ಫ್ರೆಂಡ್ಸ್, ಇವಾಗ ಸಂಜೆ ಟೈಮು. ಸಂಜೆಯಲ್ಲಿ ಲೈವು ರೀಲ್ಸು ಎಲ್ಲ ಮುಗಿಸಿ ಮತ್ತೆ ನಿಮಗೆ ಜಾಯಿನ್ ಆದೆ ನಾನು. ಇವಾಗ ಸಂಜೆ ಬ್ಲಾಗು, ಸಂಜೆ ಅಡುಗೆ ಏನಂತ ನಿಮಗೆ ಹೇಳ್ತೀನಿ. ಏನು ಮಾಡ್ತೀನಿ ಏನು ಮಾಡಲ್ಲ ಅನ್ನೋದು ಹೇಳ್ತೀನಿ ನಾನು. ಇನ್ನು ಬಟ್ಟೆ ನಾನು ಲೇಟಾಗಿ ಒಣೆ ಹಾಕಿದ್ದೀನಲ್ಲ ಫ್ರೆಂಡ್ಸ್, ಬಟ್ಟೆ ಕೂಡ ಇನ್ನೂ ತೆಗಿಬೇಕು. ನಾನು ಈ ರೀಲ್ಸ್ ಅಂತ ಇದ್ದೀನಿ, ವಿಡಿಯೋ ಮಾಡುವಾಗ 8 ಗಂಟೆ ಆಗ್ತಾಯಿತ್ತು ಫ್ರೆಂಡ್ಸ್. ಅವಾಗ ಮತ್ತೆ ಲೈವ್ ಎಲ್ಲ ಎಂಡ್ ಆದಮೇಲೆ ಮತ್ತೆ ನೋಡಿ ಹೊರಗಡೆ ಎಲ್ಲ ಬಟ್ಟೆ ತೆಗಿಬೇಕು. ಊಟ ಎಲ್ಲ ಮಾಡಾದ್ಮೇಲೆ ತೆಗಿತೀನಿ ಫ್ರೆಂಡ್ಸ್. ರೈಸು ನನಗೆ ಒಬ್ಬಳಿಗೋಸ್ಕರನೇ ರೈಸ್ ಮಾಡ್ಕೊಂಡಿದ್ದೀನಿ. ರೈಸ್ ಒಬ್ಬಳು ಪುರ್ತಕ್ಕೆ ಏನಕ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ, ಅವರಿಗೆ ಬಾಯಿ ಕೆಟ್ಬಿಟ್ಟು ಟೇಸ್ಟ್ ಸ್ವಲ್ಪ ಖಾರ ಆಗಿ ಬೇಕು ಅಂತೆ. ಹಾಗಾಗಿ ನೂಡಲ್ಸ್ ತಂದ್ಕೊತಾ ಇದ್ದಾರೆ. ನಾನು ಒಬ್ಬಳೇ ರೈಸ್ ಮಾಡ್ಕೊಂಡಿದ್ದೀನಿ. ರೈಸ್ ಆಗಿದೆ ಆಲ್ರೆಡಿ, ಇವಾಗ ಊಟ ಮಾಡೋದಿದೆ. ಅವರು ಆಲ್ರೆಡಿ ಇವಾಗ ತಂದ್ಕೊಂಡಿದ್ದಾರೆ, ಊಟ ಮಾಡ್ತಾಯಿದ್ದಾರೆ, ನೀವು ನೋಡ್ಬೋದು. ಇವಾಗ ಆಲ್ರೆಡಿ ಹಸ್ಬೆಂಡು ಊಟ ಮಾಡ್ತಾಯಿದ್ದಾರೆ, ಇವರಿಗೆ ನಾನು ತೆಗೆದು ಕೊಡ್ತಾಯಿದ್ದೀನಿ. ಖಾರ ಊಟ ಮಾಡಬೇಕು ಅನ್ನಿದ್ರೆ ಅದಕ್ಕೆ ತಂದ್ಕೊಂಡ್ರು. ಜಾಸ್ತಿ ತಿನ್ನಲ್ಲ ಫ್ರೆಂಡ್ಸ್. ಒಂದು 2 ಮಂತಿಗೆ ಒಂದು ಸಲ ಯಾವಾಗಲಾದರೂ ತಿನ್ನಬೇಕು ಅನ್ನಿದ್ರೇ ತಿಂತಾರೆ. ಹಾಗಾಗಿ ತಂದ್ಕೊಂಡ್ರು ಪರವಾಗಿಲ್ಲ ಅಂದ್ಬಿಟ್ಟು ನಾನು ಬಿಟ್ಟೆ. ಇಬ್ಬರು ಊಟ ಮಾಡ್ತಾಯಿದ್ದಾರೆ. ಇವಾಗ ನಾನು ಮಾಡ್ತೀನಿ ಫ್ರೆಂಡ್ಸ್. ಆಮೇಲೆ ಅವರಿಗೆ ಅದು ಫುಲ್ ಗರಂ ಇರುತ್ತಲ್ಲ ಫ್ರೆಂಡ್ಸ್, ತೆಗಿಲಿಕ್ಕೆ ಬರಲ್ಲ. ನಾನೇ ಇಬ್ಬರಿಗೂ ಸರ್ವ್ ಮಾಡಿ ಕೊಟ್ಟೆ. ಇವಾಗ ನಾನು ಊಟ ಮಾಡಬೇಕು ಫ್ರೆಂಡ್ಸ್. ನಾನೇನು ಊಟ ಮಾಡೋದು ಅಂದರೆ ಸಾಂಬಾರಿದೆ ಫ್ರೆಂಡ್ಸ್, ಬೆಳಗ್ಗೆದು ಸಾಂಬಾರಿದೆ. ನಾನು ಅದೇ ಊಟ ಮಾಡ್ತೀನಿ. ಅವರಿಗೆ ಈರುಳ್ಳಿ ಬೇಕಂತ ಅದ್ರ ಜೊತೆ, ಹಾಗಾಗಿ ಈರುಳ್ಳಿ ಕಟ್ ಮಾಡಿಕೊಡ್ತೀನಿ. ಈರುಳ್ಳಿ ಅದ್ರ ಜೊತೆ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತಲ್ಲ, ಕ್ರಂಚಿನೆಸ್ಸು. ನಾನು ಪಾತ್ರೆ ಎಲ್ಲ ತಿಕ್ಕಿದ್ದೀನಲ್ಲ, ಅದೆಲ್ಲ ಹಚ್ಕೊತಾ ಇದ್ದೀನಿ ಫ್ರೆಂಡ್ಸು. ಈ ವಿಡಿಯೋ ಹೇಗೆ ಅನ್ನಿಸ್ತಂತ, ದಿನವಿಡೀ ವ್ಲಾಗು ಹೇಗೆ ಅನ್ನಿಸ್ತಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೊಸದಾಗಿ ನೋಡೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವಾಗ ನಾನು ಅವ್ರು ಊಟ ಮಾಡಾದ್ಮೇಲೆ ಹೊರಗಡೆ ಬಟ್ಟೆ ತೆಗೆದು ಊಟ ಮಾಡಿ ನಾನು ನಿದ್ದೆ ಮಾಡ್ತೀನಿ. ಮತ್ತು ನಾಳೆ ಇನ್ನೊಂದು ವ್ಲಾಗೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಎಲ್ಲರಿಗೂ. ಇವೆಲ್ಲ ತುಂಬ ಜಾಸ್ತಿನೇ ಇದ್ದಾವಲ್ಲ, ಗ್ಯಾಸ್ ಕಟ್ಟೆ ಎಲ್ಲ ತೊಳೆದು ಊಟ ಮಾಡಿ ಬಟ್ಟೆ ತೆಗೆದು ನಿದ್ದೆ ಮಾಡ್ತೀನಿ. ಮತ್ತು ನಾಳೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್. ಟೇಕ್ ಕೇರ್ ಫ್ರೆಂಡ್ಸ್. ಸಪೋರ್ಟ್ ಮಾಡಿ.